ಇವತ್ತು ಪೊಲೀಸರೇ ದರೋಡೆಗಳನ್ನು ಮಾಡೋದು, ಪೊಲೀಸರೇ ಲೈಂಗಿಕ ದೌರ್ಜನ್ಯದಲ್ಲಿ ಒಳಗಾಗೋದು. ಮೊನ್ನೆ ಮಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ಒಬ್ಳು ಮಹಿಳೆ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ಆಕೆಗೆ ಲೈಂಗಿಕ ಪ್ರಚೋದನೆಗೆ ಮೆಸೇಜ್ ಕಳಿಸ್ತಾ ಇದ್ದಂತ ಪೊಲೀಸನನ್ನ ಕೂಡ ಮೂಡುಬಿದ್ರೆಯಲ್ಲಿ ನಾವು ನೋಡಿದ್ದೇವೆ. ಅಂದ್ರೆ ಇವತ್ತು ಪೊಲೀಸ್ ಸ್ಟೇಷನ್ಗಳು ಯಾವ ನೆರವಿಗೆ ಬರಬೇಕು ಅಂತೇಳಿ ಅಜಯ್ ಸಿಂಗ್ ಅವತ್ತು ಹೇಳಿದ್ರು, ಆ ರೀತಿಯಾದಂತಹ ವಾತಾವರಣ ಕರ್ನಾಟಕದ ಪೊಲೀಸಿನ ಮಟ್ಟಿಗೆ ಇವತ್ತಿಲ್ಲ. ಯಾಕೆ ಈ ರೀತಿ ಬದಲಾವಣೆ ಆಯಿತು? ಒಂದು ಕಾಲದಲ್ಲಿ ಕರ್ನಾಟಕದ ಪೊಲೀಸರ ಬಗ್ಗೆ ಬಹಳ ಹೆಮ್ಮೆ, ಕರ್ನಾಟಕದ ಪೊಲೀಸರು ಎಲ್ಲ ಪ್ರಕರಣಗಳನ್ನು ಭೇದಿಸ್ತಾರೆ ಅನ್ನುವಂತ ವಾತಾವರಣಗಳು ಕರ್ನಾಟಕದಲ್ಲೇ ಇತ್ತು. ಆದರೆ ಇವತ್ತು ಯಾಕೆ ಈ ರೀತಿಯಾದಂತಹ ವಾತಾವರಣ ಸೃಷ್ಟಿ ಆಯಿತು ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಎರಡನೇದು, ಅತ್ಯಾಚಾರದ ಬಗ್ಗೆ ತುಂಬಾ ಉಲ್ಲೇಖ ಆಯಿತು. ಮೈಸೂರಿನಲ್ಲಿ ಬಲೂನ್ ಮಾರ್ತಾ ಇದ್ದಂತ ಒಬ್ಳು ಸಣ್ಣ ಯುವತಿಯ ಮೇಲೆ ಅತ್ಯಾಚಾರ. ಮೈಸೂರು ಅಂತಂದ್ರೆ ಎಂತ ರಾಜಧಾನಿ ಅಂತ ನಮಗೆ ಗೊತ್ತಿದೆ. ಅಂತ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಮೈಸೂರಿನಲ್ಲಿ ಒಬ್ಳು ಬಲೂನ್ ಮಾರ್ತಾ ಇದ್ದಂತ ಯುವತಿಯ ಮೇಲೆ ಅತ್ಯಾಚಾರವನ್ನ ಮೈಸೂರಿನಂತ ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತೆ ಅಂತಂದ್ರೆ ಪೊಲೀಸರಿಗೆ ಭಯ ಇಲ್ವಾ? ಇವತ್ತು ಪೊಲೀಸರ ಬಗ್ಗೆ ಅಪರಾಧಿಗಳಿಗೆ ಭಯ ಇಲ್ವಾ? ಮುಖ್ಯಮಂತ್ರಿಗಳ ತವರೂರು, ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ರು. ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬರ್ತಾ ಇದ್ದಾರೆ ಅಂತಂದಾಗ ATM ಕಳ್ತನ ಆಗ್ಬಿಡುತ್ತೆ ನಿಮ್ ಕ್ಷೇತ್ರದಲ್ಲಿ, ಕೋಟೆಕಾರ್ನಲ್ಲಿ. ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲೇ ಒಬ್ಳು ಯುವತಿಯ ಮೇಲೆ ಅತ್ಯಾಚಾರಗಳನ್ನ ದಸರಾದ ಸಂದರ್ಭದಲ್ಲಿ ನಡೆಯುತ್ತೆ ಅಂತಂದ್ರೆ ಎಲ್ಲಿಗೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ನಡೆದಿದೆ ಎನ್ನುವಂಥದ್ದು ನಿಮಗೆ ಗೊತ್ತಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೃಹ ಸಚಿವರು ಒಂದು ಉತ್ತರದಲ್ಲಿ ಕೊಟ್ಟಿದ್ದಾರೆ. ಏನು, ಗಂಟಿಹೊಳೆಯವರ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಡಬೇಕಾದ್ರೆ ಅವರು ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಏನು ಅಂತ ಕೇಳಿದ್ರೆ, ಬಹಳ ಅಪಾಯದ ಸ್ಥಿತಿ ಹೆಂಗಿದೆ ಅಂತ. ಈ 3 ವರ್ಷದಲ್ಲಿ ಬಾಲಕಿಯರ ಮೇಲೆ ಎಷ್ಟು ಅತ್ಯಾಚಾರಗಳಾಗಿದೆ ಅಂತ, ದೊಡ್ಡ ಬಿಟ್ಬಿಡಿ, ಬಾಲಕಿಯರ ಮೇಲೆ ಎಷ್ಟು ಅತ್ಯಾಚಾರ ಆಗಿದೆ ಅಂತಂದ್ರೆ ಅವರೇ ಕೊಟ್ಟಿರುವಂತ ಉತ್ತರ 2023ರಲ್ಲಿ 3902, 2024ರಲ್ಲಿ 4064, 2025 ಜುಲೈವರೆಗೆ 2544 ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದೆ. ಅಂದ್ರೆ ಒಟ್ಟು 10,510 ಅತ್ಯಾಚಾರಗಳು ನಡೆದಿದೆ. ನಾನು ಮಾನ್ಯ ಗೃಹ ಸಚಿವರು ವಿನಂತಿ ಮಾಡೋದು, ನಾವು ಈ ಅಂಕಿಅಂಶ ಕೊಟ್ಟಾಗ ನೀವು ಹಿಂದಿನ ಯಾವುದೋ ಘಟನೆಗಳನ್ನ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಹೇಳಬೇಡಿ. ಗೃಹ ಇಲಾಖೆಯನ್ನ ಹಿಂದಿನ ಆಡಳಿತಕ್ಕೆ ಹೋಲಿಸೋದಲ್ಲ. ನಾವು ಈಗ ಸುಸದ್ದಿಗೆ ಹೆಂಗ್ ತರ್ತೀವಿ ಎನ್ನುವಂಥದ್ದೇ ಬಹಳ ಪ್ರಮುಖವಾಗಿರುವಂತ ಸಂಗತಿ. ಇದನ್ನ ಗಮನದಲ್ಲಿಟ್ಟುಕೊಂಡು ನೀವು ಗಮನಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಎರಡನೇದು, ಬಾಲಕಿಯರ ನಾಪತ್ತೆ ಪ್ರಕರಣಗಳು ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಲ್ಲಿ 2433 ಬಾಲಕರು ನಾಪತ್ತೆ ಆಗಿದ್ರೆ 6196 ಬಾಲಕಿಯರು ನಾಪತ್ತೆ ಆಗಿದ್ದಾರೆ ಅಂತೇಳಿ ಇವತ್ತು ಮಾನ್ಯ ಗೃಹ ಸಚಿವರು ಒಪ್ಪಿಕೊಂಡಿದ್ದಾರೆ. ಯಾಕೆ ಇವತ್ತು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಬಾಲಕರಿಗೆ ರಕ್ಷಣೆ ಇಲ್ಲ, ಬಾಲಕಿಯರಿಗೆ ರಕ್ಷಣೆ ಇಲ್ಲ, ಉದ್ಯಮಿಗಳಿಗೆ ರಕ್ಷಣೆ ಇಲ್ಲ, ಯಾವ ವ್ಯಾಪಾರಸ್ಥರಿಗೂ ಕೂಡ ಯಾಕೆ ರಕ್ಷಣೆ ಇಲ್ಲ? ಡ್ರಗ್ಸಿನ ಬಗ್ಗೆ ಉಲ್ಲೇಖ ಮಾಡಿದ್ರು. ಡ್ರಗ್ಸಿನ ಬಗ್ಗೆ ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ 16 ಪ್ರಕರಣಗಳನ್ನು ಭೇದಿಸಿದ್ರಿ, ನಾನು ಅಭಿನಂದಿಸ್ತೇನೆ. ಅದರ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇಲ್ಲ. ಇನ್ನಷ್ಟು ಪ್ರಕರಣಗಳು ಹೆಚ್ಚಾಗದಂತೆ ಗಮನಿಸಬೇಕು, ಇನ್ನಷ್ಟು ದಿಟ್ಟವಾದಂತಹ ಕ್ರಮವನ್ನು ತಗೊಳ್ಳಬೇಕು. ಅದಕ್ಕೆ ಇಡೀ ರಾಜ್ಯ ಒಂದಾಗಿ ಇಲಾಖೆ ಜೊತೆಗೆ ನಿಲ್ಲಬೇಕು ಅನ್ನೋದನ್ನ ನಾನು ಬೆಂಬಲಿಸ್ತೇನೆ. ಆದ್ರೆ ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಲಿಕ್ಕೆ ಮಹಾರಾಷ್ಟ್ರದ ಪೊಲೀಸರು ಯಾಕೆ ಬರಬೇಕಾಯ್ತು? ಮೈಸೂರಿನಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿ ಇದೆ ಅಂತ ಹೇಳಿ ಕರ್ನಾಟಕದ ಪೊಲೀಸರಿಗೆ ಗೊತ್ತೇ ಆಗ್ಲಿಲ್ವಾ? ಹಾಗಾದ್ರೆ ಕರ್ನಾಟಕದ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಡ್ರಗ್ ಮಾರಾಟ, ಡ್ರಗ್ ಸಪ್ಲೈ ಬಿಡಿ, ಒಂದು ಡ್ರಗ್ ಫ್ಯಾಕ್ಟರಿಯನ್ನೇ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಇತ್ತು, ಅದನ್ನ ಮಹಾರಾಷ್ಟ್ರದ ಪೊಲೀಸರು ಬಂದು ಇಲ್ಲಿ ನೋಡ್ಬೇಕು ಅಂತಂದ್ರೆ ನಿಮ್ ವೈಫಲ್ಯ ಅಂತ ಕರೀದಲ್ಲ, ಇದನ್ನ ಇನ್ನೇನಂತ ಕರೀಲಿಕ್ಕೆ ಸಾಧ್ಯ ಇದೆ? ಬೇರೆ ರಾಜ್ಯದ ಪೊಲೀಸರು ಬಂದು ಇಲ್ಲಿ ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಬೇಕಾ? ಇಂಥ 100 ಪ್ರಕರಣಗಳು ಕರ್ನಾಟಕದಲ್ಲಿ ಇವತ್ತು ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದನ್ನ ಮಾನ್ಯ ಗೃಹ ಸಚಿವರು ಇವತ್ತು ಹೇಳಬೇಕಾಗಿದೆ.